ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಒಂದು ಮಕ್ಕಳಿಗೆಲ್ಲರಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಪೋಷಕರು ಕೂಡ ಈ ವಿಡಿಯೋನ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಹಿಂದೆ ತಿಳಿಸಿರೋ ಮಾಹಿತಿ ಪ್ರಕಾರ ಅಂತಿಮ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ. ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕು 2026 ತನಕ ಪರೀಕ್ಷೆಗಳ ದಿನಾಂಕ ನಿಗದಿಯಾಗಿರುವಂತದ್ದಾಗಿರುತ್ತೆ. ಒಂದು ಕಳೆದ ಒಂದು ನಾಳಿದ್ದೆ ಅಭ್ಯರ್ಥಿಗಳಿಗೆ ಅಥವಾ ಪರೀಕ್ಷೆ ಇರುವಂತದ್ದಾಗಿರುತ್ತೆ. ಒಂದೆರಡು ದಿನಾನೇ ಇರುವಂತದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಿರುವಂತದ್ದು ಏನಂದ್ರೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರಬಹುದಾಗಿರುತ್ತೆ ನಿಮಗೂ ಕೂಡ. ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇಲಾಖೆ ಗಮನಕ್ಕೆ ಬಂದಿರೋದ್ರಿಂದ ಇಲಾಖೆಯವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೆ ಹೀಗೆ ಲೀಕ್ ಅಂತದ್ದು ಅಥವಾ ಒಂದು ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು, ಇತರೆ ಒಂದು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಪತ್ರಿಕೆ ಯಾರ್ದೋ ಬಳಿ ಇದೆ ಅಂತ ಅಂದ್ಬಿಟ್ಟು ಮಾಹಿತಿಗಳನ್ನ ಸ್ಪ್ರೆಡ್ ಮಾಡ್ತಿರೋದಾಗಿರುತ್ತೆ. ಮತ್ತೆ ವಿದ್ಯಾರ್ಥಿಗಳ ಕಡೆಯಿಂದ ಅಥವಾ ಮಕ್ಕಳ ಕಡೆಯಿಂದ ಒಂದು ಹಣವನ್ನ ಬೇಡಿಕೆ ಇಡುವಂಥದ್ದಾಗಿರ್ಬೋದು. ಇಂತಿಷ್ಟು ಹಣವನ್ನ ಕೊಟ್ಟಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಮಾಹಿತಿಗಳನ್ನ ತಿಳಿಸೋದ್ರ ಮುಖಾಂತರದಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮಾಹಿತಿಗಳನ್ನ ಕೂಡ ಕೆಲವರು ಹೇಳ್ತಿರ್ಬೋದಾಗಿರುತ್ತೆ. ನಂತರದಲ್ಲಿ ಅಂದ್ರೆ ಫಾಲೋ ಮಾಡಿ ಅಂತನೋ ಏನೋ ಲೈಕ್ ಮಾಡಿ ಅಂತನೋ ಬೇರೆ ಯಾವುದೋ ಒಂದು ಆಮಿಷಗಳನ್ನ ಒಡ್ತಿರೋದನ್ನ ಕೂಡ ಗಮನಿಸಬಹುದಾಗಿರುತ್ತೆ. ಇದನ್ನ ಪ್ರಿಪರೇಟರಿ ಎಕ್ಸಾಮ್ಗಳ ಸಂದರ್ಭದಿಂದನೂ ಕೂಡ ನಡೀತಾ ಇರೋದಾಗಿರುತ್ತೆ. ಬಟ್ ಈಗ ಸೆಕೆಂಡ್ ಪಿ ಯು ಸಿ ಒಂದು ಫೈನಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಫೈನಲ್ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಅಥವಾ ಲೀಕ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವ್ದೋ ಬಳಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ಐಡಿಗಳಲ್ಲಿ ಈ ಒಂದು ಮಾಹಿತಿ ವೈರಲ್ ಆಗ್ತಿರೋದು ಅಥವಾ ನಮ್ಮ ಗಮನಕ್ಕೂ ಕೂಡ ಬಂದಿತ್ತು ಅಂತ ಹೇಳ್ಬೋದು. ನಮಗೂ ಕೂಡ ಕೆಲವೊಂದು ಅಭ್ಯರ್ಥಿಗಳು ಕೂಡ ಶೇರ್ ಮಾಡಿ ಅದನ್ನ ಮಾಹಿತಿನ ಕೇಳಿದ್ರಿ, ಇದು ನಿಜಾನ ಏನು ಎತ್ತ ಅಂತ. ಅದ್ರ ಬಗ್ಗೆ ನಾವು ಮಾಹಿತಿನ ಕೊಟ್ಟಿನಲ್ಲ, ಅಫಿಷಿಯಲ್ ಆಗಿ ಯಾವುದೇ ಮಾಹಿತಿ ಬೇಡ, ಇಲಾಖೆ ಕಡೆಯಿಂದ ಏನು ಸ್ಪಷ್ಟನೆ ಕೊಟ್ಟಿಲ್ಲ ಅಂತ. ಬಟ್ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಆಗಿರ್ಬೋದು, ನಂತರ ಇತರೆ ಮಾಧ್ಯಮಗಳಲ್ಲೂ ಕೂಡ ಒಂದು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಬಂದಂತ ಸಂದರ್ಭದಲ್ಲಿ ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಏನಿದೆಯಲ್ಲ, ಸೊ ಅವರೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಒಂದು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮಾಹಿತಿಯನ್ನು ತಿಳಿಸಿರುವಂತದ್ದು ಹಬ್ತಾ ಇದೆ ಅಷ್ಟೇ. ಯಾವುದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ 2026ಕ್ಕೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ನಡೀತಿದೆಯಲ್ಲ ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ, ಯಾವುದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ. ಆ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಿದೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ. ಆ ಒಂದು ಐಡಿಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಸೈಬರ್ ಕ್ರೈಮ್ ಕೂಡ ಅವರು ಕಂಪ್ಲೇಂಟ್ ಅನ್ನ ಮಾಡಿದೀವಿ ಅಂತ ಮಾಹಿತಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷರು ಕೂಡ ಮಾಹಿತಿನ ತಿಳಿಸಿದ್ದಾರೆ. ಯಾವುದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಮಕ್ಕಳೇ. ಸೊ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಾ, ಹಾಗ ಈಗ ಅವರಿಗೆ ಸಿಕ್ಕಿದೆ ಅಂತೆ ಇವರಿಗೆ ಸಿಕ್ಕಿದೆ ಅಂತೆ ಅಂದ್ಬಿಟ್ಟು ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯ ಏನಿರುತ್ತಲ್ಲ ಒಂದು ಪರೀಕ್ಷಾ ದಿನಗಳಿಗೆ, ಅದ್ರ ಕಡೆ ನೀವು ಅದನ್ನ ಓದ್ದೇನೆ ಸೊ ಅಥವಾ ಬೇರೆ ಒಂದು ಗೊಂದಲದಲ್ಲಿ ಆತಂಕದಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಸೋರಿಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ತಿಳಿಸುವಂತದ್ದು ಏನಂದ್ರೆ ಹಲವಾರು ರೀತಿಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಇಲಾಖೆಯವರು ಕೂಡ ತೆಗೆದುಕೊಂಡಿರ್ತಾರೆ. ಕ್ವಶನ್ ಪೇಪರ್ ಅನ್ನ ಒಂದು ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲಿ ಲೀಕ್ ಹಾಗೆ ಅಂತ ಸುದ್ದಿ ಆದಂತ ಸಂದರ್ಭದಲ್ಲಿ ಎಲ್ಲ ಒಂದು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಪರೀಕ್ಷಾ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಆಗುವಂತದ್ದು ಕಾಮನ್ ಇರುತ್ತೆ ಅಂತ ಅವರು ಕೂಡ ಮಾಹಿತಿನ ಕೊಟ್ಟಿದ್ದು. ಸೊ ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಲೀಕ್ ಆಗಿರೋದಿಲ್ಲ, ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿ ಲೀಕ್ ಆಗಿಲ್ಲ. ಮಕ್ಕಳು ಅವರ ಒಂದು ಸಿದ್ಧತೆ ಇರುತ್ತಲ್ಲ, ಪರೀಕ್ಷಾ ಒಂದು ಸಿದ್ಧತೆಗಳ ಕಡೆ ಗಮನ ಕೊಡಬೇಕು ಅಂತ ಒಂದು ಮಾಹಿತಿ ತಿಳಿಸಿರುವಂತದ್ದಾಗಿರುತ್ತೆ. ಮತ್ತೆ ನಿಮಗೂ ಕೂಡ ನಾವು ಒಂದು ಕಿವಿ ಮಾತು ಹೇಳ್ತಿರೋದು ಅಂದ್ರೆ ಯಾವುದೇ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಹಾಗೆ ಅಂತಂದ್ರೆ ನೀವು ಕಿವಿಗೊಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಅವ್ರಿಗೆ ಯಾರಿಗೋ ಸಿಕ್ತು ಹಾಗೆ ಅವ್ರ ಹತ್ರ ಬಳಿ ಇದೆ ಅಂತ ಹಾಗೆ ಅಂತ ನಿಮಗೆ ಮಾಹಿತಿ ಬಂದ್ರು ಕೂಡ ಯಾವ್ದಾದ್ರು ಹಳೆ ವರ್ಷದ ಪ್ರಶ್ನೆ ಪತ್ರಿಕೆ ಇರುತ್ತಲ್ಲ ಅದನ್ನ ಎಡಿಟ್ ಮಾಡೋದ್ರ ಮುಖಾಂತರದಲ್ಲೂ ಏನೋ ಒಂದು ಮಾಡ್ಬಿಟ್ಟು ನಿಮ್ಗೆ ಅದು ಗೊತ್ತಿರೋದಿಲ್ಲ ಯಾವ ವರ್ಷದ ಏನು ಅಂತ ಅಂದ್ಬಿಟ್ಟು, ಸೊ ಅದೇ ರೀತಿಯಾಗಿ ಪಕ್ಕ ನಿಮಗೆ ಗೊತ್ತಾಗೋ ರೀತಿಯೇ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವರು ಎಡಿಟ್ ಮಾಡೋದ್ರ ಮುಖಾಂತರ ನಿಮಗೆ ಕಳಿಸ್ಕೊಬಿಟ್ಟಿರಬಹುದು ಅಥವಾ ನಿಮ್ಮ ಸ್ನೇಹಿತರು ಕೂಡ ಅದನ್ನ ಕೊಟ್ಟಿರುವಂತ ಸಾಧ್ಯತೆಗಳಿರುತ್ತೆ ವಿನಃ ಯಾವುದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಫೈನಲ್ ಎಕ್ಸಾಮ್ದು ಲೀಕ್ ಆಗೋದಿಲ್ಲ. ಅದ್ರ ಕಡೆ ನೀವು ಕಿವಿ ಕೊಡಕ್ಕೆ ಹೋಗ್ಲೇಬೇಡಿ. ಯಾವುದೇ ರೀತಿಯಾದಂತಹ ಒಂದು ಊಹಾಪೋಹಗಳಿಗಾಗಿರ್ಬೋದು, ಯಾರೇ ಒಂದು ಆ ತರ ಅಂದ್ರು ಈ ತರ ಅಂದ್ರು, ಯಾವುದೋ ಒಂದು ವಿಡಿಯೋ ಬಂತು ಲಿಂಕ್ ಸಿಕ್ತು ಅಥವಾ ಈ ತರ ಇದೆ ಅಂತೆ ಹಾಗಂತ ಹೀಗಂತ ಯಾವುದಕ್ಕೆ ಕೂಡ ಊಹಾಪೋಹಗಳಿಗೆ ಕಿವಿ ಕೊಡದೆ ನೀವು ಆಗಿರ್ಬೋದು ಅಥವಾ ನೀವು ವಿಡಿಯೋ ನೋಡ್ತಿರುವಂತ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಬರೀತಿರತಕ್ಕಂಥ ಒಂದು ಸ್ನೇಹಿತರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಿಗೆ ಆದ್ರೂ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರಿಗೆ ಒಂದು ಧೈರ್ಯವನ್ನ ತುಂಬಿ. ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಸೋರಿಕೆ ಆಗಿಲ್ಲ, ಆಗೋದು ಕೂಡ ಇಲ್ಲ. ಈ ಒಂದು ನಂಬಿಕೆ ನಿಮಗಿರಲಿ. ಸಿದ್ಧತೆ ಕಡೆ ಮಾತ್ರ ಗಮನ ಹರಿಸಿ ಅಂತ ಹೇಳ್ತಾ ಇಲ್ಲ ಆ ಒಂದು ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್.